ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಪೂಜ್ಯ ಶಿಕ್ಷಕ ವೃಂದದವರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾನು ಈ ಗೌರವಯುತ ವೇದಿಕೆಯಲ್ಲಿ ನಿಂತು ಮಾತನಾಡುತ್ತಿರುವುದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಏಕೆಂದರೆ ಇಂದು ನಮ್ಮ ದೇಶದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ದಿನವಾದ ಜನವರಿ 26 ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಸ್ನೇಹಿತರೆ, ಪ್ರತಿ ವರ್ಷ ಜನವರಿ 26 ಬಂದಾಗ ನಮ್ಮ ಹೃದಯದಲ್ಲಿ ದೇಶಭಕ್ತಿಯ ಭಾವನೆ ಉಕ್ಕಿ ಹರಿಯುತ್ತದೆ. ನಮ್ಮ ಕೈಯಲ್ಲಿ ತ್ರಿವರ್ಣ ಧ್ವಜ, ಬಾಯಲ್ಲಿ ರಾಷ್ಟ್ರಗೀತೆ, ಕಣ್ಣಲ್ಲಿ ಹೆಮ್ಮೆ ಮತ್ತು ಮನಸ್ಸಿನಲ್ಲಿ ದೇಶದ ಕನಸುಗಳು ಮೂಡುತ್ತವೆ. 1947 ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷರ ಆಡಳಿತದಿಂದ ಮುಕ್ತವಾಯಿತು. ಆದರೆ ನಿಜವಾದ ಅರ್ಥದಲ್ಲಿ ದೇಶವು ತನ್ನದೇ ಆದ ಗುರುತನ್ನು ಪಡೆದಿದ್ದು 1950 ಜನವರಿ 26ರಂದು. ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದಾಗ ಅಂದಿನಿಂದ ಭಾರತವು ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವಾಗಿ ವಿಶ್ವದ ಮುಂದೆ ಹೆಮ್ಮೆಯಿಂದ ನಿಂತಿತು. ಗಣರಾಜ್ಯ ಎಂದರೆ ನಮ್ಮ ದೇಶದಲ್ಲಿ ರಾಜನಿಲ್ಲ, ರಾಣಿ ಇಲ್ಲ, ಇಲ್ಲಿ ಜನರೇ ಪ್ರಭುಗಳು. ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳು ಮತ್ತು ಸಮಾನ ಅವಕಾಶಗಳು ಇವೆ. ಈ ಮಹಾನ್ ಸಂವಿಧಾನವನ್ನು ನಮಗೆ ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಮಹಿಳೆ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದೆ. ಸ್ನೇಹಿತರೆ, ಪ್ರತಿ ವರ್ಷ ಜನವರಿ 26 ಬಂದಾಗ ನಮ್ಮ ದೇಶದ ಕನಸುಗಳು ಮೂಡುತ್ತವೆ. ಸ್ವತಂತ್ರವಾಗಿ ಓದಲು, ಮಾತನಾಡಲು ಸಾಧ್ಯವಾಗಿರುವುದು ಈ ಸಂವಿಧಾನದ ಶಕ್ತಿಯಿಂದ. ಇಂದು ನಾವು ನೆಮ್ಮದಿಯಾಗಿ ಬದುಕುತ್ತಿದ್ದೇವೆ ಎಂದರೆ ಅದರ ಹಿಂದೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಅಡಗಿದೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹೋರಾಟ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಧೈರ್ಯ, ಭಗತ್ ಸಿಂಗ್ ರವರ ದೇಶ ಪ್ರೇಮ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಶೌರ್ಯ ಇವೆಲ್ಲವೂ ನಮಗೆ ಪ್ರೇರಣೆಯ ದೀಪಗಳಾಗಿವೆ. ಪ್ರೀತಿಯ ಸ್ನೇಹಿತರೆ, ಗಣರಾಜ್ಯೋತ್ಸವ ಕೇವಲ ಕಾರ್ಯಕ್ರಮವಲ್ಲ, ಇದು ನಮಗೆ ಒಂದು ಸಂದೇಶವನ್ನು ಸಾರುತ್ತದೆ. ಆ ಸಂದೇಶವೇನೆಂದರೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಪಾಲಿಸಬೇಕು. ನಾವು ವಿದ್ಯಾರ್ಥಿಗಳಾಗಿ ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ನಾವು ಶಿಸ್ತಿನಿಂದ ಓದಬೇಕು, ಶಿಕ್ಷಕರನ್ನು ಗೌರವಿಸಬೇಕು ಮತ್ತು ಪೋಷಕರ ಮಾತನ್ನು ಕೇಳಬೇಕು. ನಮ್ಮ ಶಾಲೆಯನ್ನು ಸ್ವಚ್ಛವಾಗಿಡಬೇಕು ಮತ್ತು ಸಮಾಜದ ಬಗ್ಗೆ ಒಳ್ಳೆಯ ಚಿಂತನೆ ಬೆಳೆಸಬೇಕು. ಇಂದು ನಮ್ಮ ಭಾರತವು ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಕ್ರೀಡೆ, ವೈದ್ಯಕೀಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡುತ್ತಿದೆ. ಚಂದ್ರಯಾನ, ಮಂಗಳಯಾನಗಳಂತಹ ಸಾಧನೆಗಳು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಆದರೆ ಈ ಸಾಧನೆಗಳನ್ನು ಮುಂದುವರಿಸಬೇಕಾದರೆ ನಾವು ವಿದ್ಯಾವಂತರಾಗಬೇಕು, ಮೌಲ್ಯವಂತರಾಗಬೇಕು. ಸ್ನೇಹಿತರೆ, ನಾವು ಒಳ್ಳೆಯ ವಿದ್ಯಾರ್ಥಿಗಳಾದರೆ ನಾಳೆ ಒಳ್ಳೆಯ ನಾಗರಿಕರಾಗುತ್ತೇವೆ. ನಾವು ಒಳ್ಳೆಯ ನಾಗರಿಕರಾದರೆ ನಮ್ಮ ದೇಶ ಇನ್ನೂ ಬಲಿಷ್ಠ ರಾಷ್ಟ್ರವಾಗುತ್ತದೆ. ಅಂತಿಮವಾಗಿ ಈ ಪವಿತ್ರ ಗಣರಾಜ್ಯೋತ್ಸವದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ನಾವು ನಮ್ಮ ದೇಶವನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತೇವೆ. ನಮ್ಮ ಸಂವಿಧಾನವನ್ನು ಗೌರವಿಸುತ್ತೇವೆ. ನಾವು ಸತ್ಯ, ಶಿಸ್ತು, ಸೇವೆಯ ಮಾರ್ಗವನ್ನು ಅನುಸರಿಸುತ್ತೇವೆ ಮತ್ತು ಭಾರತದ ಪ್ರಗತಿಗೆ ನಮ್ಮ ಶ್ರಮವನ್ನು ಸಮರ್ಪಿಸುತ್ತೇವೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣ